ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನಿವತ್ತು ಓಂ ಶಕ್ತಿಗೆ ಹೋಗಬೇಕಾಗಿತ್ತು. ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ನನ್ನ ಮಗಳನ್ನ ಕರ್ಕೊಂಡು ಗಾಡೀಲಿ ಬೇಗ ಹೋದ್ವಿ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ಕಾರೆಲ್ಲ ಬಂದಿತ್ತು. ಎಲ್ಲ ರೆಡಿ ಮಾಡಿದ್ರು. ಅಮ್ಮ ಪೂಜೆ ಮಾಡ್ತಿದ್ದಾರೆ ಕಾರ್ಗೆ. ತಮ್ಮ ನೋಡ್ತಿದ್ದಾನೆ. ಆಮೇಲೆಲ್ಲ ಹೊರಟ್ವಿ. ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ಬೇಕಾದ್ರೆ ಸಚ್ಚಿದಾನಂದ ಆಶ್ರಮ ಸಿಕ್ತು. ಹಾಗೆ ಅಲ್ಲೇ ಕಾರ್ನಿಂದನೇ ನಮಸ್ತೆ ಮಾಡ್ಕೊಂಡ್ವಿ ದೇವರಿಗೆ. ಹಾಗೆ ಹೋಗ್ತಾ ಇದ್ವಿ. ಆಚೆ ಕಡೆ ಹೋಗೋ ಟ್ರಾವೆಲಿಂಗೇ ಒಂಥರ ಚೆಂದ. ಆ ಬೆಳಗಿನ ಸನ್ರೈಸ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಮಗಳು ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಅವಳಿಗೆ. ಅವಳು ಕೇಳ್ತಾನೆ ಇದ್ಲು, ಯಾವಾಗ ನಾವು ಓಂ ಶಕ್ತಿಗೆ ಹೋಗೋದು ಅಮ್ಮ ಅಂತ. ಅಲ್ಲಿ ನೋಡಿ ಅವಳು ಹೇಗೆ ನೋಡ್ತಾ ಇದ್ದಾಳೆ. ಆಮೇಲೆ ಅಲ್ಲಿಂದ ತಿಂಡಿಗೆ ಬಂದ್ವಿ ಬಿಡದಿ ಹತ್ರ. ನಾನು ಬಿಸಿ ಬಿಸಿ ಇಡ್ಲಿ ತೊಗೊಂಡೆ. ಅಲ್ಲಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಟಿಫನೆಲ್ಲ ಮುಗಿಸಿ ಹಾಗೇ ಗಾಡೀಲಿ ಹೊರಟ್ವಿ. ಹೊಸೂರು ಹತ್ರ ಇರೋ ಪ್ರತ್ಯಂಗಿರಾ ದೇವಿ ದರ್ಶನ ಮಾಡೋಣ ಅಂತ ಅಲ್ಲೋದ್ವಿ. ಅಲ್ಲೋದಾಗ ಜನ ಏನು ಅಂಥ ಜನ ಇರಲಿಲ್ಲ. ಬಿಫೋರ್ ಲಾಸ್ಟ್ ಇಯರ್ ತುಂಬ ಜನ ಇದ್ದರು. ಆದರೆ ಈ ವರ್ಷ ಅಂಥ ಜನ ಇರಲಿಲ್ಲ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಎಲ್ಲದಕ್ಕಿಂತ ಜನ ಇಲ್ಲದೆ ಇದ್ದಾಗ ದೇವ್ರ ದರ್ಶನ ಆಗೋ ಖುಷಿನೇ ಖುಷಿ. ಆಮೇಲೆ ಅಲ್ಲೆಲ್ಲ ನೋಡಿಕೊಂಡು ಹಾಗೆ ಬಂದ್ವಿ. ಅಮ್ಮ ನೋಡ್ತಾ ಇದ್ದಾರೆ ಏನೋ ಫೋನಲ್ಲಿ. ಅಲ್ಲಿಂದ ಒಂದು ಸೆಕೆಂಡ್ ಕೂತ್ವಿ ದೇವಸ್ಥಾನದಲ್ಲಿ. ಹಾಗೆ ಸಿಂಹದ ಹತ್ರ ಫೋಟೋ ತೊಗೋಣ ಅಂತ ನನ್ನ ಮಗಳು ಹಠ ಮಾಡಿದ್ವಿ. ಹಾಗೆ ಅಲ್ಲಿ 2 ಪಗ್ಗಿತ್ತು. ಆ ಪಗ್ ಫೋಟೋನು ಹಾಗೆ ವಿಡಿಯೋ ಮಾಡಿಕೊಂಡೆ ಅದರದ್ದು. ಅಲ್ಲಿಂದ ಮುಂದೆ ಹೊರಡೋಣ, ಟೈಮ್ ಆಗುತ್ತೆ ನೋಡಿ. ಹಾಗೆ ಆ ಪಗ್ಗಳು ಎಷ್ಟು ಚೆನ್ನಾಗಿ ಬಿಸಿಲಿಗೆ ಮಲಗಿದೆ ಚಳಿಗೆ. ಅಲ್ಲಿಂದ ಬಂದು ಬಿಸಿಲಿಗೆ ಮಜ್ಜಿಗೆ ಕುಡಿಯೋಣ ಅಂತ ಮಜ್ಜಿಗೆ ಕುಡಿದ್ಬಿಟ್ಟು ಹಾಗೆ ಅಮ್ಮನ ಜೊತೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿದ್ರು ಅಮ್ಮ. ಹಾಗೆ ನಿಂತ್ಕೊಂಡ್ವಿ. ಹಾಗೆ ಅಷ್ಟೊತ್ತಿಗೆ ಮಧ್ಯಾಹ್ನ ಹಾಗೆ ಹೋಯ್ತು. ಅಲ್ಲಿಂದ ಬಂದ್ವಿ. ಮಧ್ಯದಲ್ಲಿ ಒಂದು ಹೋಟ್ಲಲ್ಲಿ ಊಟಕ್ಕೆ ಕುಂತ್ವಿ. ಊಟ ಚೆನ್ನಾಗಿತ್ತು. ತಮಿಳ್ನಾಡಲ್ಲಿ ಊಟನೇ ತುಂಬ ಚೆನ್ನಾಗಿರುತ್ತೆ. 4 ಥರ ಸಾಂಬಾರೆಲ್ಲ ಕೊಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಕಾರಲ್ಲಿ ಕುಂತ್ವಿ. 1-2 ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಮಧ್ಯೆ ಎದ್ದಾಗ ಸಣ್ಣ ವೀಡಿಯೋ ಮಾಡಿಕೊಂಡೆ ರೋಡಿಂದೆಲ್ಲ. ಅಷ್ಟೊತ್ತಿಗೆ ಓಂ ಶಕ್ತಿ ಅಮ್ಮನ ದರ್ಶನಕ್ಕೆ ಎಂಟ್ರಿ ಆದ್ವಿ. ಬಂದು ರೂಮ್ ಬುಕ್ ಮಾಡಿಕೊಂಡು, ರೂಮೆಲ್ಲ ಚೆನ್ನಾಗಿದೆ, AC ರೂಮೇ ಬುಕ್ ಮಾಡಿದ್ವಿ. ನನ್ನ ಮಗಳು ನೋಡಿ ಕುಂತಿದ್ದಾಳೆ ಆಗಲೇ ಸುಸ್ತಾದಂಗೆ. ಅಲ್ಲಿಂದ ಬಂದು ಎಲ್ಲ ರೆಡಿ ಹಾಕೋಣ ಅಂದ್ಬಿಟ್ಟು ರೆಡಿಯಾಗಿ ಅಮ್ಮ ಮಾಲೆ ತೊಗೊಂಡು ದೇವಸ್ಥಾನಕ್ಕೆ ಹೊರಟರು. ಒಳಗಡೆ ಅವರು ಇರುಮುಡಿ ಹಾಕಿಸ್ಕೊಂಡಿದ್ರಲ್ವ, ಆ ಕಡೆ ಹೋದರು. ನಾವು ಇರುಮುಡಿ ಇರಲಿಲ್ವಲ್ಲ, ನಾವು ಮಾಮೂಲಿ ಧರ್ಮ ದರ್ಶನಕ್ಕೆ ನಾವು ಈ ಕಡೆ ಬಂದ್ವಿ, ನಾನು ನನ್ನ ಮಗಳು. ಅಮ್ಮ ಬರೋಷ್ಟೊತ್ತಿಗೆ ನಾವು ದರ್ಶನ ಮಾಡಿಕೊಂಡು ಆಚೆ ಬಂದು ಕುಂತ್ಕೊಂಡ್ವಿ. ನಾನು ನನ್ನ ಮಗಳು ಇಬ್ಬರು ನಮ್ಮಮ್ಮನ ಕಾಯ್ತಾ ಕೂತಿದ್ದೀವಿ. ನಾನು ನನ್ನ ಮಗಳು ಅಮ್ಮನಿಗೋಸ್ಕರ ಕಾಯ್ತಾ ಕೂತಿದ್ವಿ. ನನ್ನ ಮಗಳು ಕುಂತ ಜಾಗದಲ್ಲಿ ಜಪ ಮಾಡ್ತಿದ್ದಾಳೆ, ನಮ್ಮ ಅಮ್ಮಮ್ಮ ಬೇಗ ಬರಲಿ ಅಂತ. ಅಲ್ಲಿ ನೋಡಿ ಹೇಗೆ ನಗ್ತಾ ಇದ್ದಾಳೆ, ಅಲ್ಲಿ ನೋಡಿ ಹೇಗೆ ಹೇಳ್ತಾ ಇದ್ದಾಳೆ. ಅಲ್ಲಿಂದ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಸ್ಟಿಕ್ಕರ್ ಬೇಕಾಗಿತ್ತು, ಅದೆಲ್ಲ ತೊಗೊಂಡು ಹಾಗೆ ಬಂದ್ವಿ. ಬಜ್ಜಿ ತಿನ್ನೋಣ ಅಂತ ಬಿಸಿ ಬಿಸಿ ಬಜ್ಜಿ ತೊಗೊಂಡ್ವಿ. ಬಜ್ಜಿ ಜೊತೆ 2 ಕಾಫಿ ಕುಡಿದು ಆಮೇಲೆ ಊಟ ಅಲ್ಲೇ ಟೋಕನ್ ಕೊಡ್ತಾರೆ ಊಟಕ್ಕೆ. ಅಲ್ಲಿಂದ ಊಟಕ್ಕೆ ಬಂದ್ವಿ. ಅಮ್ಮನ ಪ್ರಸಾದನೂ ಚೆನ್ನಾಗಿ ಸಿಕ್ತು. ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿದ್ವಿ. ಒಂದು ಚಟ್ನಿ, ಒಂದು ಪಲ್ಯ, ಅನ್ನ, ಸಾಂಬಾರು, ಮಜ್ಜಿಗೆ, ತಿಳಿಸಾರು ಅಂತ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಊಟನೇ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದು ಯಾವ ದೇವಸ್ಥಾನಕ್ಕೆ ಹೋಗಲಿ, ಅದಿಷ್ಟು ಪ್ರಸಾದ ಆದರೂ ದೇವಸ್ಥಾನದಲ್ಲಿ ಮಾಡಿರೋ ಥರ ನಮ್ಮ ಮನೇಲಿ ಮಾಡೋಕ್ಕೂ ಆಗೋಲ್ಲ, ಆ ಥರ ರುಚಿನೂ ಬರೋಲ್ಲ. ಅಲ್ಲಿಂದ ಚೆನ್ನಾಗಿ ಊಟ ಮಾಡ್ಕೊಂಡು ಅಲ್ಲಿಂದ ಪುನಃ ನಡ್ಕೊಂಡು ಹೊರಡೋಣ ಮುಂದೆ ಅಂದ್ಬಿಟ್ಟು ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿ ಅನ್ನಪೂರ್ಣೇಶ್ವರ ದೇವರಿತ್ತು. ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಮುಂದೆ ಪುನಃ ನೋಡಿದ್ರೆ ಎಲ್ಲ ಅಂಗಡಿಗಳೇ. ಏನು ಜನ ನೋಡಿ ಹೇಗಿದ್ದಾರೆ. ಅಲ್ಲಂತೂ ಜನ ಇರಲಿಲ್ಲ. ಈ ಶಾಪಿಂಗ್ ಮಾಡೋದಕ್ಕೆ ಅಯ್ಯೋ ಅಲ್ಲಿಂದ ಅಷ್ಟೊತ್ತಿಗೆ ನಮಗೆ 1 ಅವರ್ ಆಗೋಯ್ತು. ಅಲ್ಲಿಂದ ಸ್ವಲ್ಪ ನನ್ನ ಫ್ರೆಂಡ್ಸ್ಗಳ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಅವ್ರಿಗೆಲ್ಲ ತೊಗೊಂಡೆ ಗಿಫ್ಟ್ಗಳು. ಹಾಗೆ ನನ್ನ ಮಗಳು ಒಂದು ಒಂಟೆ ನೋಡಿದ್ಲು, ಅದನ್ನ ನಮ್ಮಮ್ಮ ಅವಳಿಗೆ ಈಸ್ಕೊಟ್ರು. ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಹಾಗೆ ನೋಡ್ತಾಯಿದ್ವಿ ಈ ಕಡೆ ಆ ಕಡೆ. ಆಮೇಲೆ ಇನ್ನೊಂದು ಕಡೆ ಬಂದ್ವಿ. ಅಲ್ಲಿ ಬಂದ್ಬಿಟ್ಟು
ಅಲ್ಲಿ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾಯಿದ್ರು. ಅಲ್ಲಿ ಅಮ್ಮ 2 ಸ್ಟಿಕ್ಕರ್ ತೊಗೊಂಡ್ರು. ಅಲ್ಲಿಂದ ಆಟೋ ಹತ್ತಿ ರೂಮ್ ಬುಕ್ ಮಾಡಿದ್ವಲ್ಲ ಆ ಕಡೆ ಹೊರಡೋಣ ಅಂದ್ಬಿಟ್ಟು ಆಟೋದಲ್ಲಿ ಕುಂತು ಹೊರಟಿ ಅವ್ರು ಫ್ರಂಟ್ ಗೇಟಲ್ಲಿ ಬಿಡದೆ ಬ್ಯಾಕ್ ಗೇಟಲ್ಲಿ ಬಿಟ್ಬಿಟ್ರು. ಪುನಃ ಇನ್ನೊಂದು ಸರಿ ನಡ್ಕೊಂಡು ರೂಮ್ ತನಕ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.